ಉಡುಪಿ ದಾರಿ ತೋರಿಸಬೇಕಿದ್ದ ಫಲಕವೇ ಗೊಂದಲದ ಮೂಲ. ಆ ಎಡಭಾಗಕ್ಕೆ ತಿರುವು ಇರುವಂಥದ್ದು ಒಂದು ಯಾವುದೋ ಒಂದು ಲೇಔಟಿಗೆ ಹೋಗುವಂಥ ತಿರುವಾಗಿರುತ್ತದೆ. ಉಡುಪಿ ಬಲೈಪಾದೆ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಳವಡಿಸಿರುವ ಉಡುಪಿ ಸೂಚನಾ ಫಲಕ ವಾಹನ ಸವಾರರನ್ನ ತಪ್ಪು ದಾರಿಗೆ ಕರೆದೊಯ್ಯುತ್ತಿದೆ. ಫಲಕ ಎಡಭಾಗಕ್ಕೆ ತೋರಿಸುತ್ತಿರುವುದರಿಂದ ಅನೇಕರು ಕಿನ್ನಿಮುಲ್ಕಿ ರಸ್ತೆಗೆ ಪ್ರವೇಶಿಸಿ ಗೊಂದಲಕ್ಕೀಡಾಗುತ್ತಿದ್ದಾರೆ. ವಿಶೇಷವಾಗಿ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಬರುವ ಪ್ರಯಾಣಿಕರು ಕಿರಿದಾದ ರಸ್ತೆಯಲ್ಲಿ ಸಿಲುಕಿ ಸಮಯ ಮತ್ತು ಇಂಧನ ವ್ಯರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದರಿಂದ ಕಿನ್ನಿಮುಲ್ಕಿ ರಸ್ತೆಯಲ್ಲಿ ವಾಹನ ದಟ್ಟಣೆಯೂ ಹೆಚ್ಚಿದ್ದು ಸ್ಥಳೀಯರಿಗೂ ತೊಂದರೆ ಉಂಟಾಗಿದೆ. ಸಾವಿರಾರು ವಾಹನ ಸವಾರರಿಗೆ ಮಾರ್ಗದರ್ಶನ ನೀಡಬೇಕಾದ ಈ ಸೂಚನಾ ಫಲಕದ ದೋಷವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವಾಗ ಸರಿಪಡಿಸುತ್ತದೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರದ್ದಾಗಿದೆ. ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೇಳ್ಬೋದು, ನಮ್ಮ ಉಡುಪಿ ಎಂಬುದು ಬಹಳಷ್ಟು ಒಂದು ಒಳ್ಳೆ ರೀತಿಯ ಸ್ಥಳ, ಒಂದು ಒಳ್ಳೆ ಪ್ರವಾಸಿಗ ಕೇಂದ್ರ, ದೇವಸ್ಥಾನಗಳಿವೆ. ಹಾಗಿರುವಾಗ ನಮ್ಮ ಮಂಗಳೂರಿನಿಂದ ಉಡುಪಿಗೆ ಬರುವಾಗ ಏನು ಪ್ರವಾಸಿಗರಿದ್ದಾರೆ ಅಥವಾ ಯಾರಾದರೂ ಬರುವವರಿದ್ದಾರೆ, ಅವರಿಗೆ ಇಲ್ಲಿ ಯಾರೋ ಮಾರ್ಕ್ ಅಂತ ಹೇಳಿದರೆ ಉಡುಪಿಗೆ ಬರುವಂತಹ ಒಂದು ಏನು ಸೂಚನಾ ಫಲಕ ಇದೆ ಅದು ಸರಿಯಾಗಿ ಇಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಯಾಕಂತ ಹೇಳಿದರೆ ಉಡುಪಿಯಿಂದ ಬರುವಾಗ ಕಿನ್ನಿಮುಲ್ಕಿ ಹೈವೇಯಿಂದ ಬಲಾಯಿಪಾದೆ ಎಂಬುದು ಒಂದು ಇದೆ. ಅಲ್ಲಿ ಬಲಾಯಿಪಾದೆಗಿಂತ ಮುಂದೆ ಒಂದು 200 ಮೀಟರ್ ಮುಂದೆ ಬರುವಾಗ ಎಡಭಾಗಕ್ಕೆ ಉಡುಪಿಗೆ ಹೋಗುವ ರಸ್ತೆ ಎಡಭಾಗಕ್ಕೆ ತಿರುವು ಕೊಟ್ಟಿದ್ದಾರೆ. ಆ ಎಡಭಾಗಕ್ಕೆ ತಿರುವು ಇರುವಂಥದ್ದು ಒಂದು ಯಾವುದೋ ಒಂದು ಲೇಔಟಿಗೆ ಹೋಗುವಂಥ ತಿರುವಾಗಿರುತ್ತದೆ. ಅದೇ ಸ್ವಲ್ಪ ಒಂದು 10 ಮೀಟರ್ ಮುಂದೆ ಹೋದರೆ ಹೈವೇ ಮೇಲ್ಗಡೆ ಒಂದು ತಿರುವು ಇದೆ. ಬಲಭಾಗಕ್ಕೆ ತಿರುವು, ಉಡುಪಿಗೆ ಬಲಭಾಗಕ್ಕೆ ಅಂತ ತಿರುವಿದೆ. ಎರಡೂ ಬಗೆಯ ಇದು ಬಹಳಷ್ಟು ಪ್ರವಾಸಿಗರಿಗೆ ಬಹಳಷ್ಟು ತೊಂದರೆ ಆಗಿದೆ. ಯಾಕಂತ ಹೇಳಿದರೆ ಗೊಂದಲ ಉಂಟಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಉಡುಪಿಗೆ ಲೆಫ್ಟಿಗೆ ಹೋಗೋದಾ ರೈಟಿಗೆ ಹೋಗೋದಾ ಎಂಬ ಬಹಳಷ್ಟು ಅನುಮಾನ ಜನರಿಗೆ ಆಗಿದೆ. ಹಾಗಿರುವಾಗ ಇದಕ್ಕೆ ಯಾವ ಇಲಾಖೆ, PWD ಇಲಾಖೆ ಅಥವಾ ಹೆದ್ದಾರಿ ಇಲಾಖೆ ಇದನ್ನು ಎಚ್ಚೆತ್ತುಕೊಂಡು ಉಡುಪಿಗೆ ಬರುವ ಪ್ರವಾಸಿಗರಿಗೆ ಬಹಳಷ್ಟು ಯೋಗ್ಯ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಉಡುಪಿಗೆ ಬರುವ ಹಾಗೆ ಯಾರೋ ಮಾರ್ಕನ್ನು ಅಥವಾ ಸೂಚನಾ ಫಲಕವನ್ನು ಅಳವಡಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.